ಎಲ್ರಿಗೂ ನಮಸ್ಕಾರ. ಇವತ್ತಿನ ಮನೆಯಲ್ಲಿ ಒಂದು 3 ಕೆಜಿ ಆಗೋಷ್ಟು ಟೊಮಾಟೊ ಬಾತು ಮಾಡ್ತಾ ಇದ್ದೀನಿ. ನೋಡಿ ಅಕ್ಕಿ ಎಲ್ಲ ತಗೊಂಡಿದ್ದೀನಿ, ಈರುಳ್ಳಿ ಹಚ್ಕೊಂಡಿದ್ದೀನಿ, ಟೊಮಾಟೊ ಕೂಡ ಹಚ್ಕೊಂಡಿದ್ದೀನಿ. ಸೌತೆಕಾಯಿ ಕೂಡ ಜಿಪಿಗೆ ಬಿಟ್ಟಿದ್ದೀನಿ. ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ, ಎಲ್ಲ ಹಚ್ಚಿಕ್ತಾ ಇದ್ದೀನಿ. ಈರುಳ್ಳಿ ಒಂದು 600 ಗ್ರಾಮ್ ಈರುಳ್ಳಿ ತಗೊಂಡಿದ್ದೀನಿ. ಒಂದು 3/4 ಕೆಜಿ ಟೊಮಾಟೊ ತಗೊಂಡಿದ್ದೀನಿ. ಸೌತೆಕಾಯಿ ಈರುಳ್ಳಿ ಮೊಸರು ಬಜ್ಜಿಗೆ ಜಿಬಿಕ್ಕಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ 100 ಗ್ರಾಮ್ ಬೆಳ್ಳುಳ್ಳಿ, ಒಂದು 50 ಗ್ರಾಮ್ ಶುಂಠಿ. ಈ ಬಟಾಣಿ ಒಂದು 2 ಪ್ಯಾಕೆಟ್ ತಗೊಂಡಿದ್ದೀನಿ. ಅದು ಕಲರ್ ಕಡಿತಾರಲ್ವ, ಈ ಥರ ಬಿಸಿಲಲ್ಲಿ ಇದು ಮಾಡಿಬಿಟ್ರೆ ಆ ಕಲರ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ಒಂದು ಪಾತ್ರೆ ತಗೊಂಡು ಒಂದು 600 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳೋಣ. 1 ಕೆಜಿಗೆ 200 ಗ್ರಾಮ್ ಎಣ್ಣೆ, 5 ಕೆಜಿಗೆ 1 ಕೆಜಿ ಎಣ್ಣೆ, ಒಂದು 600 ಗ್ರಾಮ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಪಲಾವ್ ಪ್ಯಾಕೆಟು, ಒಂದು 10 ರೂಪಾಯಿ ಪಲಾವ್ ಪ್ಯಾಕೆಟ್. ಇದು ಎಲೆ ಎಷ್ಟು ಬೇಡ ಅಷ್ಟು ಸ್ವಲ್ಪ ಎಲ್ಲ ಎತ್ಕೊಂಡ್ಬಿಡೋಣ, ಎಲ್ಲ ಬೇಕು ಇರಲಿ. ಸ್ವಲ್ಪ ಮಲ್ಲೆ ಏಲಕ್ಕಿ ಅಂದ್ರೆ ಇರಲ್ಲ, ಗೋಡಂಬಿ ಒಂದು 20 ರೂಪಾಯಿ ಗೋಡಂಬಿ ಹಾಕ್ಕೊಂತ ಇದ್ದೀನಿ. 10 ರೂಪಾಯಿ 2 ಪ್ಯಾಕೆಟ್ ಹಾಕ್ಕೊಂತ ಇದ್ದೀನಿ. ಏಲಕ್ಕಿ ಒಂದು 10 ಹಾಕ್ಕೊಂತ ಇದ್ದೀನಿ. ಅದ್ರ ಏಲಕ್ಕಿ ಇರಲ್ವಲ್ವಾ, ಅದಕ್ಕೆ ಸ್ವಲ್ಪ ಎಲ್ಲ ಒಗ್ಗರಣೆ. ಎಣ್ಣೆ ಕಾದಿದೆ, ಸ್ವಲ್ಪ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಹಾಕ್ಕೊಂತ ಇದ್ದೀನಿ, ರೋಸ್ಟ್ ಆಗಲಿ. ಕುದಿನ ನೀರು ಹಾಕಿ ಇಕ್ಕಿದ್ದೀನಿ, ನೆನ್ಕೊಳ್ಳಿ. ಎಲ್ಲ ಫುಲ್ಲು ಮಣ್ಣೆಲ್ಲ ಹೊಲ್ಟೋಗುತ್ತೆ ಅದರಲ್ಲಿರೋದು. ಆ ಥರ ಮಾಡಿಬಿಟ್ರೆ ಕೊತ್ತಂಬರಿ ಸೊಪ್ಪು ಆಮೇಲೆ ಅದೇ ನೀರಿಗೆ ಆಮೇಲೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ರೋಸ್ಟ್ ಆಗ್ತಾ ಇದೆ, ಸ್ವಲ್ಪ ರೋಸ್ಟ್ ಆಗಲಿ. ಈಗ ಬಟಾಣಿ ಕಲರ್ ಇದೆಯಲ್ಲ ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ತೊಳೆದ್ಬಿಡೋಣ. ಒಂದು 4 ಕೆಜಿ ತೊಳೆಯೋಣ, ಎಷ್ಟು ಕಲರ್ ಇದೆಯೋ. ಈ ಬಟಾಣಿ ಕಲರ್ ಕಟ್ಟಿರ್ತಾರೆ, ನಾವು ಹಸಿವು ಅನ್ಕೊಂತೀವಿ. ಹಸಿವೆಲ್ಲ ಒಣಗಿರೋ ಕಲರ್ ಕಟ್ಟಿರ್ತಾರೆ ಅಷ್ಟೇ. ಬಟಾಣಿಗೆ ಚೆನ್ನಾಗಿ ತೊಳೆಯೋಣ. ನಾವು ನೀರು ವೈಟಾಗಿ ಬರಬೇಕು, ಅಲ್ಲಿ ಕೂಡ ತೊಳೆಯೋಣ. ಒಂದು 5 ಸತಿ ತೊಳಿಬೇಕು, ಇಲ್ಲ ಕಲರ್ ಹೋಗಲ್ಲ. ಯಾಕಪ್ಪ ಅಂದರೆ ಒಳ್ಳೊಳ್ಳಿದ್ದು ಲೇಟಾಗಿ ಹೇಳಿದ್ರು, ರಾತ್ರಿ 9 ಗಂಟೆಗೆ ಹೇಳಿದ್ರು. ಅದಕ್ಕೋಸ್ಕರ ಈ ಬಟಾಣಿ ಯೂಸ್ ಮಾಡೋಕ್ಕೆ ಬೇಕಾಯಿತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಸಿ ಬಟಾಣಿ ಸಿಗಲಿಲ್ಲ, ಸಿಕ್ಕಿದ್ದು ಅದೇ ಹಾಕ್ತಾಯಿದ್ದೆ. ಈಗ ಬಟಾಣಿ ಕೂಡ ಹಾಕ್ಕೊಳ್ಳೋಣ, ಎಲ್ಲ ರೋಸ್ಟ್ ಆಗಲಿ ಈರುಳ್ಳಿ ಸಮೇತ. ಅದರಲ್ಲಿ ಅವು ಸ್ವಲ್ಪ ಒಣಗಿರೋವಲ್ವಾ, ಹಸಿವಾದ್ರೆ ಏನು ಆಗ್ತಿರಲಿಲ್ಲ, ಲಾಸ್ಟಲ್ಲಿ ಹಾಕೊಂಡು ನಡೀತೈತೆ. ಒಣಗಿರೋವಲ್ವಾ, ಅದು ಸ್ವಲ್ಪ ಮುಂಚೆನೇ ಹಾಕ್ಕೊಳ್ಳೋಣ, ಅದನ್ನು ಬೆಂದಿರಲ್ಲ ಬಟಾಣಿ. ತುಂಬಾ ಟೇಸ್ಟಿಯಾಗಿದೆ. ನಾನು ಒಂದು ವೀಡಿಯೋ ಮಾಡಿದ್ದೆ, ಪಾಯಸ ಹಾಕಿದ್ದೆ, ಅದು ಟೇಸ್ಟಿಂಗ್ ಪೌಡ್ರ್ ಉಪಯೋಗಿಸ್ತಾರ ಅಂತ. ನಾನು ಹಿಂಗೆಲ್ಲ ಹೇಳಿದ್ದು, ಬೇರೆ ಐಟಮ್ಗೆ ಯಾವುದಕ್ಕೂ ಯೂಸ್ ಮಾಡಬೇಡಿ, ನಮ್ಮ ಬಟ್ರಿಗೆ ಕೇಳಿದ್ದು ಅಷ್ಟೇ ನಾನು, ಬೇರೆ ಇನ್ನೇನು ಹೇಳಿಲ್ಲ. ಕುದಿಯೋ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ, ಎಲ್ಲ ರೋಸ್ಟ್ ಆಗಲಿ. ಮತ್ತು ನ್ಯೂಸ್ ಪೇಪರ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀರಾ, ಬೋಂಡಾಗ ಆಗ್ಬೋದು, ಬೇರೆ ಕಡೆ ಎಲ್ಲಾದರೂ ಆಗ್ಬೋದು, ಯೂಸ್ ಮಾಡಬೇಡಿ. ಇಂಕೆಲ್ಲ ಮೆತ್ಕೊಳ್ಳುತ್ತೆ. ಕೆಲವು ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇರ್ತಾರೆ. ಇಂಕ್ ಮೆತ್ಕೊಂಡ್ರೆ ಕ್ಯಾನ್ಸರ್ ಕೂಡ ಬರುತ್ತೆ ಅಂತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಎಲ್ಲ ರೋಸ್ಟ್ ಆಗ್ತಾಯಿದೆ, ಎಲ್ಲ ರೋಸ್ಟ್ ಆಗಲಿ. ಶುಂಠಿ 50 ಗ್ರಾಮ್ ಇದೆ, ಬೆಳ್ಳುಳ್ಳಿ ಬಂದು ಒಂದು 100 ಗ್ರಾಮ್ ಇದೆ. ಎರಡು ರೋಸ್ಟ್ ಆಗಲಿ ಚೆನ್ನಾಗಿ. ಇದು ಫುಲ್ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಲೈವ್ ಮಾಡಿದ್ದೆ, ಅದರಲ್ಲಿದೆ, ಬೇಕಾದರೆ ನೋಡಿ. ಇದೆ ಫುಲ್ ಅಷ್ಟೊಂದು ವೀಡಿಯೋ ಮಾಡಿಲ್ಲ. ರೋಸ್ಟ್ ಆಗ್ತಾಯಿದೆ ಎಲ್ಲನೂ ಚೆನ್ನಾಗಿ ರೋಸ್ಟ್ ಆಗಲ್ಲ. ಹಸಿ ಸ್ಮೆಲ್ ಹೋಗಬೇಕು, ಬೆಳ್ಳುಳ್ಳಿ ಶುಂಠಿ ಸ್ಮೆಲ್ಲು. ಆವಾಗ ಟೊಮೊಟೊ ಬಾತ್ ಸ್ಮೆಲ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಟೊಮೊಟೊ ಬಾತ್. ನಾನು ಕೇಸರಿ ಕಲ್ಲಿ ಅಕ್ಕಿ ಕೂಡ ಬಳಸ್ತಾ ಇದ್ದೀನಿ ಇಲ್ಲಿ. ಈಗ ಬೆಳ್ಳುಳ್ಳಿ ಶುಂಠಿ ರೋಸ್ಟ್ ಆಗಿದೆ ಆಲ್ಮೋಸ್ಟು. ಈಗ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ. ಎಲ್ಲ ರೋಸ್ಟ್ ಆಗಿದೆ ಟೊಮೊಟೊ, ಇದು ಚೆನ್ನಾಗಿ ರೋಸ್ಟ್ ಆಗಲಿ ಎಲ್ಲನೂ. ಬೇಕಾದ್ರೆ ಕಲರ್ ಬೇಕಾದ್ರೆ ಬಾಡಿಗೆ ಮಿಷಿನ್ಗೆ ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕ್ಬೋದು, ಪರವಾಗಿಲ್ಲ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಕೆಂಪು ಬರುತ್ತೆ ಫುಲ್ಲು. ಕಲ್ಲುಪ್ಪು ಹಾಕ್ಕೊತ ಇದ್ದೀನಿ, 3 ಇಡೀ ಕಲ್ಲುಪ್ಪು ಹಾಕ್ಕೊತ ಇದ್ದೀನಿ ಅಷ್ಟಲ್ಲೇ. ಇನ್ನೂ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಅಕ್ಕಿ ಹಾಕಿ ಟೊಮೊಟೊ ಕೂಡ ರೋಸ್ಟ್ ಆಗಿದೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜಾಸ್ತಿ ಬೇಡ, ಒಂದು 10 ರೂಪಾಯಿ ಹಾಕಿದ್ರೆ ಸಾಕು. ಈಗೆಲ್ಲದು ರೋಸ್ಟ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಲಿ. ಈಗ 1 ಕೆಜಿ ಅಕ್ಕಿ ತಗೊಂಡ್ರೆ 2 ಲೀಟರ್ ನೀರು ಹಾಕ್ಕೊತ ಇದ್ದೀನಿ. ಎಲ್ಲ ರೋಸ್ಟ್ ಆಗಿದೆ. ಇದು ಫುಲ್ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಫುಲ್ ಲೈವ್ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಇದು ಒಂದು ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಲೈವ್ ಇದೆ, ಬೇಕಾದರೆ ನೋಡಿ. ಅದರಲ್ಲಿ ಫುಲ್ ಅಕ್ಕಿ ಹಾಕಿದಾರೆ, ಅದರಲ್ಲೇ ಇದೆ. ಇದರಲ್ಲಿ ನಾನು ತೋರಿಸಿಲ್ಲ ನಾನು. ಮತ್ತು ಟೊಮೊಟೊ ಬಾತ್ ಮಾತ್ರ ದಮ್ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಅರ್ಜೆಂಟ್ ಹೋಗ್ಬೇಕಾಯ್ತು, ಅವರು ಲೈವ್ ವೀಡಿಯೋ ಮಾಡಿಬಿಟ್ಟು ಇಟ್ಕೊಂಡಿದ್ದೆ, ವೀಡಿಯೋ ಮಾಡೋಕ್ಕಾಗಿಲ್ಲ. ಲೈವ್ ವಿಡಿಯೋ ಫುಲ್ ಇದೆ, ಬೇಕಾದರೆ ನೋಡ್ಕೊಳ್ಳಿ, ಸೂಪರಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಳು ಸಾರು ಮುದ್ದೆ ಮಾಡೋದು ತೋರಿಸ್ತೀನಿ. ಯಾರೋ ಕಮೆಂಟ್ ಹಾಕಿದ್ರು, ಅವ್ರಿಗೋಸ್ಕರ ಇದು ಮಶ್ರೂಮ್ ಕೂಡ ಆ್ಯಡ್ ಮಾಡಿದ್ದೆ, ಅದು ಕೂಡ ನಾಳೆದು ಹಾಕ್ತೀನಿ. ಕಾಳು ಸಾಂಬಾರು ಮುದ್ದೆ ಮತ್ತು ಕಾಳು ಸಾಂಬಾರು ಎರಡೂ ಹಾಕ್ತೀನಿ. ಎಲ್ರಿಗೂ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಏನಂತ ತಪ್ಪಿದ್ರೆ ಕ್ಷಮೆ ಇರಲಿ.